ಬಂಧನ ಮಾಸ್ಕ್ ಮ್ಯಾನ್ ಚಿನ್ನಯ್ಯ. ಧರ್ಮಸ್ಥಳದ ಅನ್ನಪೂರ್ಣದಲ್ಲಿ ಊಟ ಮಾಡ್ತಾ ಇದ್ದ ಚಿನ್ನಯ್ಯ ಊಟ ಪಾರ್ಸಲ್ ತೆಗೆದುಕೊಂಡು ಹೋಗ್ತಿದ್ದ ಮಾಸ್ಕ್ ಮ್ಯಾನ್. ದಿನನಿತ್ಯ ದೇವರ ಪ್ರಸಾದ ತಿಂದು ನೋಡಿ ಏನ್ ಪರಿಸ್ಥಿತಿ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಮಾಡಿದ ಕೆಲಸದಿಂದ ಬೇಸರ. 40ರಿಂದ 50 ವರ್ಷಗಳಿಂದ ನಿರಂತರ ಕೆಲಸ ಮಾಡ್ತಿದ್ದೇವೆ. ಊಟ ಬಡಿಸುವ ಕಾರ್ಮಿಕರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡ ಜೊತೆ ಕಾರ್ಮಿಕರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಉಂಡ ಮನೆಗೆ ದ್ರೋಹ ಬಗೆಯೋ ಕೆಲಸ ಆಯ್ತಾ? ಭಗವಂತನ ಪ್ರಸಾದ ತಿಂದು ಭಗವಂತನಿಗೆ ತಿರುಗಿ ಬೀಳುವ ಕೆಲಸನ ಇದು. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಒಂದೆಡೆ ಈಗ ತನಿಖೆ ಆಗ್ತಾ ಇದೆ. ಜೊತೆಗೆ ಕ್ಷೇತ್ರಕ್ಕೆ ಭಕ್ತರು ಕೂಡ ಅಗಾಧ ರೀತಿಯಲ್ಲಿ ಬರ್ತಾ ಇದ್ದಾರೆ. ಸದೃಶ್ಯದಲ್ಲಿ ನೋಡೋ ಹಾಗೆ ಭಕ್ತರು ಈಗ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸದ್ಯ ಧರ್ಮಸ್ಥಳಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಪ್ರಮುಖವಾಗಿ ಮೊದಲೆಲ್ಲ ಫ್ಯಾಮಿಲಿ ಅಂದರೆ ಕುಟುಂಬ ಸಮೇತರಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ರು. ಈಗ ಧರ್ಮಸ್ಥಳದ ಮೇಲೆ ಒಂದಿಷ್ಟು ಷಡ್ಯಂತ್ರಗಳು ನಡೆದಿದೆ ಅನ್ನಲಾದಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಭಕ್ತರು ಗುಂಪಾಗಿ ಅಂದರೆ ಧರ್ಮಸ್ಥಳ ಚಲೋ ಅನ್ನೋ ಒಂದು ಜಾಗತಿಕ ಮಟ್ಟವನ್ನು ಹಿಡ್ಕೊಂಡು ಇದೀಗ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಇನ್ನು ನಾನು ಮಾತನಾಡ್ತಿದ್ದೀನಿ, ಪ್ರಮುಖವಾಗಿ ಬಂದಂಥ ಜನ ಮಾತಾಡ್ತಿದ್ದೀನಿ. ಈಗ ಪ್ರಯತ್ನ ಮಾಡ್ತಿದ್ದೀನಿ ಅಂದರೆ ಧರ್ಮಸ್ಥಳದಲ್ಲಿ ಊಟ ನೀಡುವ ವರ್ಕರ್ಸ್ ಇದ್ದ ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ತಾವು? ನಾವು ಒಂದು 30 ವರ್ಷದಿಂದ ಕೆಲಸ ಮಾಡ್ತಿದ್ದೇವೆ ಇಲ್ಲಿ. ಇಲ್ಲಿ ಬಂದ ಭಕ್ತಾದಿಗಳಿಗೆ ಏನು ಬೇಕು ಅಂತ ವ್ಯವಸ್ಥೆ ನಾವು ಮಾಡ್ತೀವಿ, ಯಾವುದೇ ತೊಂದರೆ ಇಲ್ಲದೆ. ಯಾಕಂದರೆ ಇಲ್ಲಿ ಬಂದ ಭಕ್ತಾದಿಗಳೆಲ್ಲ ನಮ್ಮ ದೇವ್ರದ್ದು ಇಲ್ಲಿಂದ ಏನು ಅವರು ಹರಕೆ ಹೊತ್ಕೊಂಡು ಬರ್ತಿದ್ದಾರೆ, ಅದು ತೀರ್ಬೇಕಂತೇಳಿ ಬರ್ತಾರೆ. ದೇವ್ರ ದರ್ಶನ ಸಿಗಲಿಲ್ಲ ಅಂತಲೂ ಇಲ್ಲಿ ಊಟ ಮಾಡಿದರೆ ನಮಗೆ ಅದೇ ತೃಪ್ತಿ, ಅದೇ ದರ್ಶನ ಅಂತೇಳಿ ಬಂದು ಊಟ ಮಾಡಿ ಹೋಗೋರು ಇರ್ತಾರೆ. ಹಾಗಾಗಿ ಅವ್ರನ್ನೂ ನಾವು ಭಕ್ತಾದಿಗಳನ್ನ ಒಂದು ದೇವರ ರೂಪದಲ್ಲಿ ಕಾಣ್ತೇವೆ ಬಂದವ್ರನ್ನ. ಇಷ್ಟು ವರ್ಷದಲ್ಲಿ ಇಲ್ಲಿ ಯಾವುದೇ ಇದು ಬಂದವರಿಗೆ ಯಾವ ರೀತಿಗೂ ನಾವು ತೊಂದರೆ ಇದಾಗ್ತೇಳಿ ಆಗಿರೋದಿಲ್ಲ. ಹಾಗಾಗಿ ಇಲ್ಲಿ ಬಂದ ಭಕ್ತರಿಗೆ ನಾವು ರಾತ್ರಿ 10 ಗಂಟೆ ಆದರೂ 11 ಗಂಟೆ ಆದರೂ ಅವರಿಗೆ ಲಾಸ್ಟಿಗೆ ಇಬ್ಬರು ಬಂದರೂ ಕೂಡ ಅವರಿಗೆ ಪ್ರಸಾದ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ ನಾವು. ಬುರುಡೆಗಳು ತೆಗೆಯೋದು, ಗುಂಡಿಯಾಗೆ ಕೆಲಸ, ತನಿಖೆ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಎಲ್ಲ ಸ್ಥಳೀಯವಾಗಿದ್ದಂಥವ್ರು ಸುಮಾರು ವರ್ಷದಿಂದ ಏನು ಅನ್ಸುತ್ತೆ ಇದು ನೋಡಿದ್ರೆ? ಅದು ಎಲ್ಲ ಕಾಣದ ಕೈಗಳ ಪಿತೂರಿ. ಕ್ಷೇತ್ರ ಒಂದು ಬೆಳವಣಿಗೆ ನೋಡಿ ಅದಕ್ಕೆ ಬೇಡದಿದ್ದು ಒಂದು ಏನಾದ್ರು ಒಂದು ಕಲ್ಲೆಸೆದು ಅವ್ರನ್ನ ಇದು ಮಾಡಬೇಕು, ಕ್ಷೇತ್ರನ ಹಾಳು ಮಾಡಬೇಕು ಅಂತೇಳಿ ಇಷ್ಟುವರೆಗೆಲ್ಲ ನಡೀತಾ ಇರುವಂಥದ್ದು. ಯಾವ ಬುರುಡೆ ಇದನ್ನು ಇಲ್ಲಿ ನಮಗೆ ಗೊತ್ತಿದ್ದಾಗೆ ಯಾವುದು ಇಲ್ಲಿ ನಡೆದಿರೋದಿಲ್ಲ. ಏನು ನಡೆದ್ರೂ ಅದು ಯಾವ ರೀತಿ ತನಿಖೆ ಇರ್ತದೆ ಆ ರೀತಿ ನಡ್ಕೊಂಡು ಹೋಗಿರ್ತದೆ. ಆದರೆ ಕ್ಷೇತ್ರದ ಬಗ್ಗೆ ಇದೆಲ್ಲ ಅಪಪ್ರಚಾರ ಅಂತೇಳಿ ನಮ್ಮ ಮನಸ್ಸಲ್ಲಿ ಕಾಣಿಸ್ತದೆ. ತುಂಬ ಜನ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಸರ್, ತಮ್ಮ ಹೆಸರು? ನಮ್ದು ಯಾವ ಊರು? ರಾಯಚೂರಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ. ಈಗ ಪ್ರಮುಖ ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ನೀವು? 2 ವರ್ಷದಿಂದ. ಈಗ ಇಲ್ಲೊಂದಿಷ್ಟು ಘಟನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ, ನೀವು ನಂಬ್ತೀರಾ ಅದನ್ನೆಲ್ಲ? ನಂಬೋದಿಲ್ಲ. ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ಸುಳ್ಳು ಸುದ್ದಿ ಅಂತ ಹೇಳಿ. ರಾಯಚೂರಿಂದ ಹೀಗೆ ಧರ್ಮಸ್ಥಳಕ್ಕೆ ಹೇಗೆ ಕನೆಕ್ಷನ್ನು? ಕಾದೆ ಪೇಪರಲ್ಲಿ ಹಾಕಿದಾಗ ಬಂದಿತ್ತು. ಅಂದರೆ ಪ್ರಮುಖವಾಗಿ ಇಲ್ಲಿ ಜನ ಅಂದರೆ ಒಂದು ಕಡೆಗೆ ಇಲ್ಲಿ ಧರ್ಮಸ್ಥಳಕ್ಕೆ ನೋಡಿ, ನಾವು ಅಲ್ಲಿ ಕೇವಲ ಸ್ಥಳೀಯರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಿಂದ ಅಂದರೆ ಧರ್ಮಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನರು, ಸಾವಿರಾರು ಜನರು ದಿನಕ್ಕೆ ಅದಕ್ಕೆ ಹೋಗಿ 20,000ಕ್ಕೂ ಅಧಿಕ ಜನರು ಇಲ್ಲಿ ಊಟ ಮಾಡ್ತಾರಂತೆ. ಹೀಗಾಗಿ ಇಲ್ಲಿ ಜೊತೆಗೆ ಸುಬ್ರಹ್ಮಣ್ಯ ಅಂತ ಇದ್ದಾರೆ, ಇಲ್ಲಿ ಮ್ಯಾನೇಜರ್, ಅವ್ರು ಮಾತಾಡ್ತೀನಿ. ಸರ್, ಈಗ ಪ್ರಮುಖವಾಗಿ ತಾವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀರಿ ಸರ್? ನಾನು 30 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಕಳೆದ 19 ವರ್ಷ, ಆ ಹಿಂದಿನ 19 ವರ್ಷ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಪ್ರಸ್ತುತ 11 ವರ್ಷದಿಂದ ಈ ಅನ್ನಪೂರ್ಣದ ಮ್ಯಾನೇಜರ್ ಆಗಿ ನಾನು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿ ಒಂದಿಷ್ಟು ತಲೆಬುರುಡೆಗಳು ಸಿಗ್ತವೆ, ಹಾಗೆ ಹೀಗೆ ಒಂದಿಷ್ಟು ಚರ್ಚೆಗಳು ನಡೆದವು, ತನಿಖೆ ಕೂಡ ಆರಂಭವಾಯಿತು, ಒಂದಿಷ್ಟು ಜನ ಜೈಲಿಗೂ ಕೂಡ ಹೋಗಿ ಬಂದರು. ಈ ಬಗ್ಗೆ ಏನು ಹೇಳ್ತೀರಿ? ಯಾಕೆಂತ ಹೇಳಿದ್ರೆ ಇದು ಖಂಡಿತವಾಗಿ ಕೂಡ ಬುರುಡೆ ಬಿಟ್ಟದ್ದು ಅಂತಲೇ ನಾವು ಹೇಳಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ನೀವು ನೋಡಿದ ಹಾಗೆ ಗ್ರಾಮ ಪಂಚಾಯತಿನಲ್ಲಿ ಎಲ್ಲವೂ ಕೂಡ ದಾಖಲೆ ಇದೆ, ಎಲ್ಲವೂ ಕೂಡ ಲೀಗಲಿಯಾಗಿಯೇ ಏನಿದೆ ಇದೆ. ಒಂದು ಎರಡನೇದಾಗಿ ಏನು ಅಂತ ಹೇಳಿದ್ರೆ, ಕ್ಷೇತ್ರಕ್ಕೆ ಬರುವಂತಹ ಭಕ್ತರಲ್ಲಿ ಎಷ್ಟೋ ಜನ ಜೀವನದಲ್ಲಿ ಜಿಗುಪ್ಸೆಗೊಂಡು ಬಂದವರು ಇರ್ತಾರೆ, ಜೀವನ ಸಾಕು ಅನ್ನುವ ರೀತಿಯಲ್ಲಿ ಬರುವವರು ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಆ ರೀತಿಯಾಗಿ ಅಸಹಜ ಸಾವುಗಳಾದದ್ದು ಕೂಡ ಇದೆ. ಅದಕ್ಕೆ ನಾವು ಹೇಳೋದಂದರೆ, ನಮ್ಮ ಅನುಭವ ಪ್ರಕಾರದಲ್ಲಿ ನನ್ನ 35 ವರ್ಷ ಸರ್ವಿಸಲ್ಲಿ ಇಂಥ ಘಟನೆ ಯಾವುದೂ ಇಲ್ಲಿ ನಡೆಯಲಿಲ್ಲ. ಈಗ ಇಲ್ಲಿ ಪ್ರಮುಖವಾಗಿ ವಿಚಾರ ಅಂದರೆ, ಜನಕ್ಕೆ ಚೆನ್ನಯ್ಯ ಅನ್ನೋ ಮಾಸ್ಕ್ ಮ್ಯಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಅಷ್ಟೇ ಗೊತ್ತಿತ್ತು. ಇಲ್ಲಿಗೆ ಊಟ ಮಾಡ್ಕೊಂಡು ಮನೆಗೆ ಊಟ ತಗೊಂಡು ಹೋಗ್ತಿದ್ದ, ಇಲ್ಲಿ ಯಾರು ಕೊಟ್ಟು ಕಳಿಸಿದ್ರು ಹಾಗೆ? ಅದು ಇಲ್ಲೇ ಅವರು ಇದು ಮಾಡೋದು, ಇಲ್ಲೇ ಊಟ ಮಾಡ್ತಿದ್ದವ, ಅಷ್ಟೇ ಮಾಡಿದವ. ಮತ್ತು ಇದು ಅಂದರೆ ಇಲ್ಲಿಯೇ ಷಡ್ಯಂತ್ರ ರೂಪಿಸಿ ಇದು ಮಾಡಿದ್ದು, ಸ್ವಾಮಿಯವರ ಹೆಸರು ಹಾಳು ಮಾಡಬೇಕು, ಮತ್ತು ಕ್ಷೇತ್ರಕ್ಕೆ ಬರೋ ಜನರನ್ನು ಇದು ಇದು ಮಾಡಬೇಕು, ಇಂಥ ದುಷ್ಟಶಕ್ತಿಗೆಲ್ಲ ಇದು ಮಾಡಿಕೊಂಡು ಈ ಥರ ಇದು ಸಂಚಾರ ಮಾಡಿಸಿ ಇಷ್ಟೆಲ್ಲ ಮಾಡಿದ್ದಾನೆ ಅವ. ಇದು ನಿಜವಾಗಲೂ ಈ 35 ವರ್ಷ ಇದು ಸುಳ್ಳಿ. ಇದು ಅಂದರೆ ಪ್ರಮುಖವಾಗಿ ನೋಡ್ತಿರ್ಬೋದು ದೃಶ್ಯದಲ್ಲಿ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಇಲ್ಲಿ ದಿನಕ್ಕೆ 20,000ಕ್ಕೂ ಅಧಿಕ ಜನರಿಗೆ ಪ್ರಸಾದವನ್ನು ಅನ್ನದ ರೂಪದಲ್ಲಿ ನೀಡಲಾಗ್ತಾ ಇದೆ. ರಾಜ್ಯ, ಹೊರ ರಾಜ್ಯ, ರಾಷ್ಟ್ರ, ದೇಶಗಳಿಂದ ಜನರು ಇಲ್ಲಿಗೆ ದೇವಸ್ಥಾನಕ್ಕೆ ಬಂದರೆ ಪ್ರತಿಯೊಬ್ಬರಿಗೂ ಯಾರನ್ನೂ ಕೂಡ ಉಪವಾಸ ಇರೋದಿಲ್ಲ. ಈಗ ಎಲ್ರಿಗೂ ಕೂಡ ಊಟವನ್ನು ಮಾಡಿಸೋ ಪ್ರಕ್ರಿಯೆ ಆಗುತ್ತೆ. ಅವರು ಕೂತಲ್ಲಿಗೆ ಊಟ ಬರುತ್ತೆ, ಕುಡಿಲಿಕ್ಕೆ ನೀರಿನಿಂದ ಹಿಡಿದು ವಿವಿಧ ರೀತಿಯ ಊಟಗಳನ್ನು ಕೂಡ ಕೊಡಿಸೋ ಕೆಲಸ ಆಗ್ತಾ ಇದೆ.
ಪ್ರಮುಖವಾಗಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೂಡ ಆಲ್ ರೈಟ್, ಜಯಂತ್ ಅವರು ಎರಡನೇ ದೂರದಾರ ಜಯಂತ್ ಅವರು ರಿಪಬ್ಲಿಕ್ ಕನ್ನಡದೊಂದಿಗೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಜಯಂತ್ ಅವರೇ. ನಮಸ್ತೆ ಮೇಡಮ್. ಜಯಂತ್ ಅವರೇ, ಇವತ್ತು SIT ಟೀಮ್ ನೀವು ವಾಸ ಇದ್ದೀರಿ ಎನ್ನಲಾದ ಮಲ್ಲಸಂದ್ರದ ಮನೆಗೆ ಭೇಟಿ ಕೊಟ್ಟು ಅಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಯಾಕೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ? ಹೌದು, ತನಿಖೆ ನಡೆಸ್ತಾ ಇದ್ದಾರೆ. ಚಿನ್ನವರಿಗೆ ಆಶ್ರಯ ಕೊಟ್ಟಿದ್ದೆ. ಆಶ್ರಯ ಅಂದ್ರೆ ಏಪ್ರಿಲ್ ತಿಂಗಳು ಒಂದು 2 ದಿನ ಮನೆಯಲ್ಲಿ ಊಟ ಹಾಕಿದೆ ಮೇಡಮ್. ನೀವು? ಹೌದು, ಅಂದ್ರೆ ಇವನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ವಕೀಲ ಹತ್ರ ಕರ್ಕೊಂಡು ಹೋಗ್ಬೇಕಿತ್ತು. ಅವನಿಗೆ ದಾರಿ ಗೊತ್ತಿರಲಿಲ್ಲ. ಅಲ್ಲಿ ಬಂದಿದ್ದ, ಅಲ್ಲಿಂದ ನಾನು ಕರ್ಕೊಂಡು ಹೋದೆ. ವಕೀಲ ಹತ್ರ ಬಿಟ್ಟು ಆನಂತರ ಅವರಿಗೆ ರೂಮ್ ಮಾಡಿಕೊಡ ಅಂತ ಹೇಳಿದ್ರು. ರೂಮ್ ಮಾಡಿಕೊಡು ಅಂತ ಹೇಳುವಾಗ ನಾನು ಈ ವಿಷಯ ಗೊತ್ತಾಗ ಅನಿಸುತ್ತೆ, ಇನ್ನು ರೂಮ್ ಮಾಡಿದ್ರೆ ತುಂಬಾ ಡೇಂಜರು, ಅದಕ್ಕೋಸ್ಕರ ಇಲ್ಲ ನಾನೇ ಮನೆಗೆ ಕರ್ಕೊಂಡು ಹೋದ್ನಿ ಅಂತ ಹೇಳಿದೆ. ಹಂಗೆ ಕರ್ಕೊಂಡು ಹೋಗಿ 2 ದಿನ ವಕೀಲ ಹತ್ರ ಇದರ ಕೇಸ್ ಫೈಲ್ ರೆಡಿ ಮಾಡ್ಬೇಕಿತ್ತು. ಅದಕ್ಕೆ ಕರ್ಕೊಂಡು ಹೋದೆ, ಕರ್ಕೊಂಡು ಬಂದೆ ಮೇಡಮ್. ಆನಂತರ 2 ಸರಿ ಬಂದಿರ ಅಂತ ಅದು ಗೊತ್ತಿರಲಿಲ್ಲ ನನಗೆ. ಲಾಸ್ಟಿಗೆ ಮೇ ತಿಂಗಳಲ್ಲಿ ಡೆಲ್ಲಿ ಹೋಗ್ಬೇಕಿತ್ತು. ಆ ಸಂದರ್ಭದಲ್ಲಿ ಇವ ಬಂದ ನಂತರ ಇವನೊಟ್ಟಿಗೆ ಡೆಲ್ಲಿಗೆ ಹೋದೆ ನಾನು. ಡೆಲ್ಲಿಯಿಂದ ತಿರ್ಗಾ ಬಂದೆ. ಯಾವ ಡೇಟ್ ಅಲ್ಲಿ ಇದೆಲ್ಲ ನಡೆದಿದ್ದಂತ ಹೇಳಿ? ಮೇ 2ನೇ ತಾರೀಕು ಡೆಲ್ಲಿ ಹೋಗಿರೋದು ಮೇಡಮ್. ಮೇ 2ನೇ ತಾರೀಕು ಡೆಲ್ಲಿಗೆ ಹೋದ್ರಿ? ಹೌದು ಮೇಡಮ್. ಚಿನ್ನಯ್ಯ ನಿಮ್ಮ ಮನೆಯಲ್ಲಿ ಎಷ್ಟು ಯಾವ ಡೇಟ್ ಇಂದ ಯಾವ ಡೇಟ್ ಅಂದಾಜು? ಅದು ಏಪ್ರಿಲ್ ತಿಂಗಳ ಸ್ಟಾರ್ಟಿಂಗ್ ಬಂದಿದ್ದ. ಆ ನಂತರ ನೆಕ್ಸ್ಟ್ ಬರುವಾಗ ಒಂದು ಲಗೇಜ್ ಹಿಡ್ಕೊಂಡು ಬಂದಿದ್ದ. ಅದನ್ನ ಹಿಡ್ಕೊಂಡು ನಾನು ಸುಪ್ರೀಂ ಕೋರ್ಟ್ ಹೋಗ್ಬೇಕಂತ ಹೇಳಿ ಇವರಟ್ಟು ಹೋಗಿರೋದು ಒಂದು ತಪ್ಪು ಮಾಡಿದೀನಿ ಇವಾಗ. ಮತ್ತೆ ಇವತ್ತು ಹೇಳ್ತಾ ಇದ್ದೀನಿ, ಯಾವುದೇ ಲ್ಯಾಬಿನ್ ತರಲಿಕ್ಕೆ ಹೋಗಿಲ್ಲ, ಯಾವುದೇ ಭೂಮಿ ತೆಗೆದ ಮುನ್ನೆಲ್ಲ ತಮ್ಮ ಮೀಡಿಯಾಲೆಲ್ಲ ತೋರಿಸ್ತಾ ಇದ್ದಾರಲ್ಲ, ಕಾಣಿಸ್ತಾ ಜಯಂತ್ ಅಲ್ಲಿ ಇಳ್ದ ಇಲ್ಲಿ ಇಳ್ದ ಅಂತ ಯಾವುದೂ ಇಲ್ಲ ಮೇಡಮ್. ಇದಕ್ಕೆ ಬೇಕಾದ್ರೆ ಯಾವುದೇ ಶಿಕ್ಷೆ ಕೊಟ್ಟರು ನಾನು ತಗೊಳ್ಳಿಕ್ಕೆ ರೆಡಿ. SIT ಆಫೀಸ್ ಹತ್ರನೇ ಇದ್ದೀನಿ ಇವತ್ತು. ನೀವು ಹೋಗ್ತಾ ಇದ್ದೀನಿ, ಬೆಳ್ತಂಗ ಠಾಣೆಗೆ ಹೋಗ್ಬೇಕು, ಆದ ಪಕ್ಕ ಇದ್ದೀನಿ. ಯಾವ ಬೇಕಾದ್ರೂ ತನಿಖೆ ಕರೆದು ನಾನು ಹೋಗ್ಲಿಕ್ಕೂ ರೆಡಿ ಇದ್ದೀನಿ ಮೇಡಮ್. ಓಕೆ, ಈಗ ಆ ತಲೆಬುರುಡೆ ಒಂದು ಏನು ಸಿಕ್ಕಿತ್ತಲ್ಲ, ನೀವು ಅದನ್ನ ಸುಪ್ರೀಂ ಕೋರ್ಟ್ಗೆ ಕೊಡ್ಲಿಕ್ಕೆ ಹೊರಟಿದ್ರಾ ಅಥವಾ ಏನದು? ಮೇಡಮ್, ಸುಪ್ರೀಂ ಕೋರ್ಟ್ಗೆ ನಾನು ಒಂದು ವಿಷಯ ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಹತ್ರ ಹೋಗಿ ಕೋರ್ಟ್ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ, ಆ ಹೊರಗೆ ನಿಂತಿರ್ಬೇಕಾದ್ರೆ ಫೋಟೋ ಕಳ್ಸಿಕೊಡ್ತೀನಿ. ನಾನಾಗಿ ನಂದು ಮಾತ್ರ ಒಂದು ಸೆಲ್ಫಿ ತೆಗೆದಿರೋದು. ಗೊತ್ತಾಗ್ತಲ್ಲ, ಫೋಟೋ ತೆಗೆದು ಯಾವಾಗ ಏನು ಎಂಬುದೆಲ್ಲ ಗೊತ್ತಾಗ್ತಲ್ಲ. ಯಾವ ಫೋಟೋ? ಯಾವ್ದು ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್. ಅದರ ಬ್ಯಾಂಕ್ ಒಂದಿತ್ತು, ಬರೋಡಾ ಬ್ಯಾಂಕ್ ಅಂತ ಕಾಣುತ್ತೆ. ಅಲ್ಲಿ ನಿಂತು ನಾನು ಸೆಲ್ಫಿ ಫೋಟೋ ತೆಗೆದೆ. ಅದು ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿದ್ರಾ? ಸುಪ್ರೀಂ ಕೋರ್ಟ್ ಕೊಡ್ಬೇಕು ಅಂತಾನೆ ಹೋಗಿದ್ರಾ? ಸುಪ್ರೀಂ ಕೋರ್ಟ್ ಅಂದ್ರೆ ಆ ಗೇಟ್ ಇಂದ ಒಳಗೆ ಬಿಟ್ಟಿಲ್ಲ, ಕಾರಲ್ಲೇ ಇತ್ತು. ಅಲ್ಲಿಂದ ಅದರೊಂದು ಆದೇಶ ಬಂದ್ರೆ ಅವರಿಗೆ ದಾಖಲೆ ಬೇಕಂತ ಕೇಳಿದ್ರೆ ಕೊಡೋಣ ಅಂತ ಇವರನ್ನ ಮತ್ತು ಸುಜಾತ ಅವ್ರನ್ನ ಕರ್ಕೊಂಡು ಹೋಗಿರೋದು. ಓಕೆ, ಆ ಬುರುಡೆಯನ್ನ ಸುಪ್ರೀಂ ಕೋರ್ಟ್ಗೆ ಕೊಡಬೇಕು ಅಂತ ಚಿನ್ನಯ್ಯ ಅವರನ್ನು ಸುಜಾತ ಅವರನ್ನು ನಿಮ್ಮೊಟ್ಟಿಗೆ ಕರ್ಕೊಂಡು ಹೋಗಿದ್ರಿ ಮೇ 2ನೇ ತಾರೀಕು? ಹೌದು ಹೌದು ಮೇಡಮ್. ಆ ನಂತರ ಏನ್ ಮಾಡಿದ್ರಿ ಆ ಬುರುಡೆನ? ಆಮೇಲೆ ನಂತರ ಅಲ್ಲಿ ಒಂದು ದೇವಸ್ಥಾನ ಇತ್ತು. ಆಮೇಲೆ ನನಗೆ ಬರುವಾಗ ಒಂದು ಸ್ವಲ್ಪ ಭಯ ಇತ್ತು ತರಲಿಕ್ಕೆ, ಅದಕ್ಕೆ ನಾನು ಅದು ತಂದಿಲ್ಲ. ಮತ್ತೆ ಆ ನಂತರ ಇಲ್ಲಿಗೆ SP ಹತ್ರ ಕೊಡಬೇಕಿದ್ರೆ ನನಗೆ ಹೇಳಿದ್ರು ಹೋಗಿ ತನ್ನಿ ಅಂತ ಹೇಳಿದ್ರು. ನಾನು ಹೋಗಿ ಅಲ್ಲಿಂದ ನಾನು ತಂದೆ ಮೇಡಮ್. ತಂದು ಮಹೇಶನ್ನ ಮನೆಯಲ್ಲಿ ಇಟ್ಟಿದ್ದೆ. ಓಕೆ, ನೀವು ತಂದು ಇಷ್ಟು ಕೆಲಸ ನಾನು ಮಾಡಿದ್ದೀನಿ, ಇಲ್ಲಂತ ಎಲ್ಲರೂ ಹೇಳಲ್ಲ, 100ಕ್ಕೆ 100 ಇಷ್ಟು ಕೆಲಸ ಮಾಡಿದ್ದೀನಿ. ಮತ್ತೆ ಮೊನ್ನೆಲ್ಲ ಮಾದಿ ಮೇಲೆ ನಾನು ಸಮಯ ಬರುವ ಹೇಳ್ತೀನಿ ಅಂತ ಅವತ್ತಿಂದ ಹೇಳ್ತಾ ಇದ್ದೀನಿ, ಆ ಸಂದರ್ಭ ಅಂತೂ ಹೇಳ್ತಾ ಇದ್ದೀನಿ. ಸೊ ನೀವು ಆ ಬುರುಡೆಯನ್ನು ತಂದು ಮಹೇಶ್ ತಿಮ್ರೋಡಿ ಅವರ ಮನೆಯಲ್ಲಿ ಇಟ್ಟಿದ್ರಿ? ಹೌದು ಮೇಡಮ್. ಮೊದಲಿಗೆ ಆ ಬುರುಡೆ ಎಲ್ಲಿಂದ ಸಿಕ್ತು ಸರ್ ನಿಮ್ಗೆ? ಅದು ಗೊತ್ತಿಲ್ಲ ಮೇಡಮ್. ಓಕೆ, ನಿಮ್ಮ ಕೈಗೆ ಎಲ್ಲಿಂದ ಸಿಕ್ತು ಅಂತ ನಿಮ್ಗೆ ಗೊತ್ತಿಲ್ಲ? ಅಲ್ಲ, ನನಗೆ ಗೊತ್ತು. ಅದು ನನಗೆ ಕೊಟ್ಟಿರೋದು ಯಾರು ಭೀಮ ಇದಲ್ಲ, ಭೀಮನೆ ಕೊಟ್ಟಿರೋದು ಬ್ಯಾಂಗ್ಳೂರಲ್ಲಿ. ನನ್ನ ಮನೆಗೆ ತಂದು ಅವನ ಫೋಟೋ ತೆಗೆದು ಕಳಿಸ್ಬೇಕಿತ್ತು ಮೇಡಮ್. ಇವತ್ತೊಂದ ನಂತರ ವಕೀಲರಿಗೆ ಒಂದು ಫೋಟೋ ತೆಗೆದು ಕಳಿಸ್ಬೇಕಿತ್ತು. ಅಂದ್ರೆ ಸುಪ್ರೀಂ ಕೋರ್ಟ್ ವಕೀಲಿಗೆ ಏನೋ ಕಳಿಸ್ಬೇಕಂತ ಹೇಳಿ ಇವನ್ನ ಫೋಟೋ ತೆಗಿಸಿ ಅಂತ ಹೇಳಿದ್ರು. ಅದಕ್ಕೆ ಇಟ್ಬಿಟ್ಟು ಫೋಟೋ ಇದೆ. ಅಲ್ಲಿಂದ ಗೊತ್ತಾಗಿರೋದು ಇಷ್ಟೆಲ್ಲ ಬುರುಡೆ ಇದೆ, ಇಷ್ಟೆಲ್ಲ ಬುರುಡೆ ಕಥೆ ಇದೆ ಅಂತ. ಓಕೆ, ಸುಪ್ರೀಂ ಕೋರ್ಟ್ಗೆ ತಾನೇ, ಓಕೆ ಆರಾಮಾಗಿ ತಗೊಂಡು ಹೋಗೋಣ, ತಗೊಂಡು ಹೋಗಿ ಬೇಕಾದ್ರೆ ಕೊಡೋಣ ಅಲ್ಲಿ ಕೇಳುವಾಗ ಅದಕ್ಕೆ ತಗೊಂಡು ಹೋಗಿರೋದು. ಅದೊಟ್ಟು ಯಾವುದೇ ದೇವಸ್ಥಾನ ಇವಾಗ ಎಲ್ಲರೂ ಒಂದೊಂದು ಕಡೆಯಿಂದ ಷಡ್ಯಂತ್ರ ಹೇಳ್ತಾರಲ್ಲ, ಬಿಲ್ಕುಲ್ ಷಡ್ಯಂತ್ರ ಅಂತ ಒಂದು ಕೆಲಸ ಮಾಡಿಲ್ಲ. ಅದಕ್ಕೆ ನಾನು ತನಿಖೆ 2 ಮೊಬೈಲ್ ಇದೆ, ಯಾವುದೇ ಒಂದು ಕರೆ ಮಾಡಿರೋದು ಸಮೇತ ಡಿಲೀಟ್ ಮಾಡಿಲ್ಲ, ಎಲ್ಲ ಇದೆ. 2 ಮೊಬೈಲ್ ತಗೊಂಡು ಹೋಗಿ ಕೊಡ್ಬೋದು. ಈಗ ಕೂತಿಲ್ಲ ನಾನು, ಅಂದ್ರೆ ಸತ್ಯ ಬರುವಾಗ ನ್ಯಾಯಕ್ಕೋಸ್ಕರ. ಅಂದ್ರೆ ಈ ಸ್ವಾಮೀಜಿ ಹತ್ರ ಹೋಗಿರೋದು ಇಂಥ ದೊಡ್ಡ ವಿಷಯ ಆಗ್ತಾ ಗೊತ್ತು. ಅಂದ್ರೆ ಈ ಒಂದು ವಿಷಯವನ್ನು ಇಷ್ಟು ವಿಷಯವನ್ನು ಯಾವ ರೀತಿಯಲ್ಲಿ ಮಾಡ್ಬೇಕಂತ ಅದು ಕೇಳಲಿಕ್ಕೆ ಸ್ವಾಮೀಜಿ ಹತ್ರ ಹೋಗಿ, ಸ್ವಾಮೀಜಿ ಹತ್ರ ಇವಾಗ ಹೇಳಿದಾನಂತೆ, 1.5 ಗಂಟೆ ಮಾತಾಡಿದಾನಂತೆ. ಯಾವ ಸ್ವಾಮೀಜಿ ಹತ್ರ? ಸ್ವಾಮೀಜಿ ಹೇಳ್ತಾರೆ ಮೇಡಮ್. ಅದು ಯಾರು ಸ್ವಾಮೀಜಿ? ಓದವ್ರು ಹೇಳ್ಬೇಕು, ನಾನು ಹೇಳ್ಬಾರ್ದು ಮೇಡಮ್. ಓದವ್ರು ಹೇಳಿ, ಅವರು ಹೇಳ್ತಾರೆ. ಸ್ವಾಮೀಜಿ ಹತ್ರ ಹೋಗಿ ಮಾತಾಡಿಸಿ ಆ ನಂತರ ವಕೀಲ ಮೀಟ್ ಮಾಡಿ ಆ ನಂತರ ಇದೆಲ್ಲ ಡೆಲ್ಲಿ ಹೋಗಿರೋದು.
ಅಂದ್ರೆ ಇಲ್ಲೇ ಪ್ರಭಾವಿ ವ್ಯಕ್ತಿಯ ಮುಂದೆ ಯಾವುದೇ, ಇವಾಗ ತಮಗೆ ಗೊತ್ತಿರ್ಬೋದು, SP ಕೊಟ್ಟರು ಏನು ಕಂಪ್ಲೇಂಟ್ ತಗೊಂಡಿಲ್ಲ, ಆಮೇಲೆ SIT ಆದ ನಂತರ ಇದೆಲ್ಲ ಆಗ್ತಾ ಇರೋದು, ಅಷ್ಟು ಪ್ರಭಾವ ಇದೆ ಅಂತಲೂ ಗೊತ್ತು. ಆವಾಗ ಯಾವ ಹೆಜ್ಜೆಯಲ್ಲಿ ಹೋಗ್ಬೇಕಂತ ಹೇಳಿ ಸ್ವಾಮೀಜಿ ಅವರಿಗೆ ಒಂದು ಮಾತಾಡಿಸಿ ಆ ನಂತರ ಮುಂದಕ್ಕೆ ಹೋಗಿರೋದು ಮೇಡಮ್. ಓಕೆ, ನೀವು ಹೋಗಿದ್ರಾ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಕ್ಕೆ? ಇಲ್ಲ ನನಗೆ ಸಿಕ್ಕಿರೋದೇ ಹೇಳಿದೆ ಮೇಡಮ್, ಏಪ್ರಿಲ್ ತಿಂಗಳಿಂದ ಮಾತ್ರ ಒಂದು ಪರಿಚಯ. ಅದಕ್ಕೂ ಮೊದಲೇ ಸ್ವಾಮೀಜಿ ಅವ್ರನ್ನ ಭೇಟಿ ಮಾಡಿದ್ರು? 1 ವರ್ಷ ಹಿಂದೆ ಅಂತ ಹೇಳಿದ್ರು. 1 ವರ್ಷದ ಹಿಂದೆನೆ, ಅಂದ್ರೆ 2022 2023 ಇದೆಲ್ಲ ಪ್ಲಾನ್ ಆಗಿದೆ ಅಲ್ಲಿ ಅವ್ರ ಹತ್ರ ಹೋಗ್ಬೇಕು ಅಂತ, ಸ್ವಾಮೀಜಿ ಅವ್ರ ಹತ್ರ. ಅಲ್ಲ, ಪ್ಲಾನ್ ಅಂದ್ರೆ ಇನ್ನೂ ಹೇಳ್ತೀನಿ ಮೇಡಮ್, ಪ್ಲಾನ್ ಅಂದ್ರೆ ಷಡ್ಯಂತ್ರ ಪ್ಲಾನ್ ಅಲ್ಲ, ಸತ್ಯ ಹೊರ ತರಲಿಕ್ಕಿರುವ ಪ್ಲಾನ್ ಮಾಡ್ತಾ ಇದ್ರು. ಯಾವ ರೀತಿಯಲ್ಲಿ ದೂರು ಕೊಟ್ಟರೆ ಆಗ್ಬೋದು, ಯಾವ ರೀತಿಯಲ್ಲಿ ಇದನ್ನು ತನಿಖೆ ಮಾಡಿಸಬಹುದು, ಸತ್ಯ ಯಾವ ರೀತಿ ಹೊರಗೆ ತರಬಹುದು, ಇದೊಂದು ಮಾತ್ರ ಆಗಿರೋದು. ಯಾವುದೇ ರೀತಿಯಲ್ಲೂ ಷಡ್ಯಂತ್ರ ರೀತಿಯಲ್ಲಿ ಕೆಲಸ ಮಾಡಿಲ್ಲ. ಓಕೆ, ಸೊ ಇದಕ್ಕಿದ್ದಾಗೆ ಒಂದು ದಿನ ಏಪ್ರಿಲ್ ಅಲ್ಲಿ ಒಂದು ದಿನ ಈ ಚಿನ್ನಯ್ಯ ಬುರುಡೆ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದನಾ? ಯಾವ ಮೇಡಮ್? ಈ ಚಿನ್ನಯ್ಯ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಏಪ್ರಿಲ್ ಅಲ್ಲಿ ಬುರುಡೆ ಹಿಡ್ಕೊಂಡು ನಿಮ್ಮ ಮನೆಗೆ ಬಂದನಾ ಬೆಂಗಳೂರು? ಏಪ್ರಿಲ್ ಬಂದಿಲ್ಲ ಮೇಡಮ್. ಮತ್ತೆ ಯಾವ ತಂದಿಲ್ಲ. ಬುರುಡೆ ಯಾವಾಗ ತಂದ? ಏಪ್ರಿಲ್ ಬಂದ ವಕೀಲ ಹತ್ರ ಎಲ್ಲ ರೆಡಿ ಮಾಡ್ತಾ ಇದ್ದ, ತಿರ್ಗಿ ಏನೊಂದು ಸೈನ್ ಮಾಡ್ಲಿಕ್ಕೆ ತಿರ್ಗಾ ಬಂದೆ. ಅವ ನನಗೆ ಪರಿಚಯ ಆಗಿಲ್ಲ, ಅವ ಪರಿಚಯ ಅಂತಲ್ಲ, ಅವ ಟಚ್ ಆಗಿಲ್ಲ 2ನೇ ತಾರೀಕಿಗೆ. ಬಂದ ವಕೀಲ ಹತ್ರ ಬಂದ್ರು, ಓಕೆ ಆ ಕಡೆನೂ ಹೋದ್ರು. ತಿರ್ಗಾ ಮೇ ತಿಂಗಳ ಡೆಲ್ಲಿ ಹೋಗ್ಬೇಕಿತ್ತಲ್ಲ ಮೇಡಮ್, ಡೆಲ್ಲಿ ಹೋಗೋ ಸಂದರ್ಭದಲ್ಲಿ ತಂದಿರೋದು. ಡೆಲ್ಲಿಗೆ ಹೋಗ ನಿಮ್ಮ ಮನೆಗೆ ತಂದಿಲ್ಲ ಬುರುಡೆಯನ್ನು? ಡೆಲ್ಲಿಗೆ ಹೋಗುವಾಗ ನೀವು ಮನೆಗೆ ತಂದಿದ್ರಾ? ಅಲ್ಲ, ತಂದಿದ್ದ. ಏನಕ್ಕೆ ನಾವು ಸುಳ್ಳು ಹೇಳೋ ವಿಷಯ, ಮನೆ ಒಳಗೆ ನಾನು ಸೇರಿಸಿಲ್ಲ. ಒಂದು ಬುರುಡೆ ಎಲ್ಲ ಮನೆಗೆ ತಂದನೆ ಶುದ್ಧ ಆಗುತ್ತಿಂತ ಬೇಡ ಅಂತೇಳಿ ಮನೆ ಒಳಗೆ ಸೇರಿಸಿಲ್ಲ, ಅದು ಹೊರಗೆ ಇತ್ತೆ. ಮನೆ ಒಳಗೆ ಸೇರಿಸಿಲ್ಲ ಮೇಡಮ್. ಜಯಂತ್ ಅವರೇ, ಬೇಸಿಕ್ ಪ್ರಶ್ನೆ ಏನು ಅಂದ್ರೆ, ಈಗ ಗೊತ್ತಿಲ್ಲದವ್ರಿಗೆ ತಿಳ್ಕೊಳ್ಳಿಕ್ಕೆ, ನೀವು ಹೇಗೆ ಇವರೊಟ್ಟಿಗೆ ಸೇರ್ಕೊಂಡ್ರಿ ಅಂತ? ಮೇಡಮ್, ನಾನು ಸೌಜನ್ಯ ಹೋರಾಟದಿದ್ದೆ. ನಾನು ಸೌಜನ್ಯ ಹೋರಾಟದಿದ್ದೆ. 4 ತಿಂಗಳಿಂದ ಏಪ್ರಿಲ್ ತಿಂಗಳು ನನಗೆ ಫೋನ್ ಮಾಡಿ ಹೇಳಿದ್ರು, ಈ ತರ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬರ್ತಾ ಇದ್ದಾನೆ, ನಮಗೆ ಗೊತ್ತಿಲ್ಲ, ಅವ್ನ ಮುಖನೂ ನೋಡಿಲ್ಲ, ನೀವು ಕರ್ಕೊಂಡು ಬನ್ನಿ, ವಕೀಲ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾನು ಬಸ್ ಸ್ಟ್ಯಾಂಡ್ ನಿಂತಿದ್ದೆ. ಯಾರು ಹೇಳಿದ್ರು? ಯಾರು? ಗಿರೀಶ್ ಅನ್ನ ಹೇಳಿದ್ರು. ಗಿರೀಶ್ ಅವರ? ಹೌದು. ಯಾರು ಗಿರೀಶ್ ಅವರು? ಪೂರ್ತಿ ಹೆಸರೇನು? ಗಿರೀಶ್ ಮಠನ್ ಅವರು ಹೇಳಿದ್ರು. ಗಿರೀಶ್ ಮಠನ್ ಅವರು ಹೇಳಿದ್ರು. ಓಕೆ, ಹೌದು. ಅದರ ಪ್ರಕಾರ ನಾನು ಬಸ್ ಸ್ಟ್ಯಾಂಡ್ ನಿಂತಿದ್ದೆ. ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆ ಆಯ್ತು, ನಾನು ಬಂದ. ಓಕೆ, ಬರುವಾಗ ನಾನು ಕರ್ಕೊಂಡು ಬಂದೆ. ಬಂದು ನಾನು ಆಫೀಸಿಗೆ, ವಕೀಲರ ಆಫೀಸಿಗೆ ಬಿಟ್ಟದ್ದು. ಹೌದು. ಯಾವ ವಕೀಲರ ಆಫೀಸಿಗೆ? ಯಾವ್ದು? ಯಾವ ವಕೀಲರ ಆಫೀಸಿಗೆ? ಅವ್ರದ್ದು ವಕೀಲ ಇದ್ದಾರಲ್ಲ ಮೇಡಮ್, ಇವಾಗ ಸರ್ ಅವರ ವಕೀಲ ಇದ್ದಾರೆ, ಅವ್ರು ಬಿಟ್ಟು. ಹೌದು, ಅವರಾಗೆ ಮಾತಾಡಿದ್ರು, ಅವರಾಗೆ ನಾನು ಡ್ರಾಪ್ ಮಾಡೋದು ನೋಡಿಲ್ಲ, ಮತ್ತೆ ಅಲ್ಲಿ ಹೇಳಿರೋದು ಏನಂತಲೂ ನಾನು ಕೇಳಿಸ್ಕೊಂಡೆ. ನಂದು ಏನ್ ಕೆಲಸ ಇದೆ ಅಷ್ಟೇ. ಆಮೇಲೆ ಡೆಲ್ಲಿಗೆ ಹೋದ್ರಿ. ಡೆಲ್ಲಿನಲ್ಲಿ ದೆಹಲಿ ವಕೀಲರು ಅಂತ ಹೇಳಿದ್ರಲ್ಲ, ಸುಪ್ರೀಂ ಕೋರ್ಟ್ಗೆ ಸಲ್ಲಿಸ್ಲಿಕ್ಕೆ ಸುಪ್ರೀಂ ಕೋರ್ಟ್ ವಕೀಲರನ್ನ ಭೇಟಿ ಆಗ್ಬೇಕು, ಅದ್ ಯಾವ ವಕೀಲರನ್ನ ಭೇಟಿ ಆಗಕ್ ಹೋದ್ರಿ? ಇದೇ ವಕೀಲರು. ಈಗ ಏನವ್ರ ಹೆಸರು? ಏನು ಅವರ ಹೆಸರು? ಅದೇ ಇದ್ದಾರಲ್ಲ ಇವರ ವಕೀಲ ಧನಂಜಯ ಸರ್. ಧನಂಜಯ ಸರ್. ಓಕೆ, KV ಧನಂಜಯ ಅವರಾ? ಹೌದು. ಓಕೆ, KV ಧನಂಜಯ ಅವ್ರನ್ನ ಭೇಟಿ ಆಗಕ್ಕೆ ದೆಹಲಿಗೆ ಹೋದಾಗ ಭೇಟಿ ಅಲ್ಲ, ಇಲ್ಲೇ ಇವರು ಎಲ್ಲ ರೆಡಿ ಮಾಡಿ, ನಾನು ಹೋಗಿರೋ ಉದ್ದೇಶ ಅಂತ ಹೇಳಿದ್ರೆ ಈ ಮೆಟೀರಿಯಲ್ ತಗೊಂಡು ಹೋಗ್ಬೇಕಿತ್ತು. ಓಕೆ, ಅದಕ್ಕೆ ನಾನು ಹೋಗಿರೋದು. ಓಕೆ, ಈ ಊರುಗಳು ಈ ಸ್ವಾಮೀಜಿನ ಎಲ್ಲಿ ಭೇಟಿ ಮಾಡಿದ್ರಂತೆ? ಅದು ಹೇಳಿದ್ರೆ ಮತ್ತೆ ಇನ್ನೊಂದು ದೊಡ್ಡ ವಿಷಯ ಆಗುತ್ತೆ. ಜಯಂತಿ ಹೇಳಿದ್ರೆ ಇದು ದೊಡ್ಡ ವಿಷಯ ಅಂತ ಆಯ್ತು. ತಮಗೆ ಗೊತ್ತು, ತಮ್ಮವ್ರಿಗೆ ಗೊತ್ತು, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹೇಳಿ ಮೇಡಮ್, ಅಲ್ಲಿವರೆಗೆ ವೇಟ್ ಮಾಡೋಣ. ಎಂತಕ್ಕೆ ವೇಟ್ ಮಾಡಿದ್ರೆ ಜಯಂತ್ ಅವರೇ? ಜನರ ಮುಂದೆ ಇದೀವಿ, ದೊಡ್ಡ ವಿಷಯವನ್ನು ಸಣ್ಣವ್ರದ್ದು ಏನಕ್ಕೆ ಹಾಕ್ಬೇಕು ಮೇಡಮ್? ಒಬ್ರು ಸ್ವಾಮೀಜಿ ಇದ್ದಾರೆ, ಸಣ್ಣವ್ರದ್ದು ಏನಕ್ಕೆ ಹಾಕ್ಬೇಕು? ನೀವ್ ಯಾಕೆ ಸಣ್ಣವ್ರು ಅನ್ಕೋತೀರಾ? ಸತ್ಯ ಹೇಳಕ್ಕೆ ದೊಡ್ಡವ್ರೇನು ಸಣ್ಣವ್ರೇನು? ಅವರು ಹೋಗಿರುವವರೇ ಹೇಳಿ ಮೇಡಮ್, ನಾನು ಇವಾಗ ಏನು ಹೋಗಿದ್ದೀನಿ ಅದು ನಾನು ಹೇಳಿದೀನಿ. ಓಕೆ, ಸೊ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಇಲ್ಲದೆ ತಗೊಂಡು ಅಲ್ಲವರು ಹೋದಕ್ಕೆ ಏನೇ ಶಿಕ್ಷೆ ಈ ಕಾನೂನಲ್ಲಿ ಇದೆಯೋ ಅದನ್ನ ತಗೊಳ್ಳೋದಕ್ಕೆ ತಯಾರಾಗಿದ್ದೀನಿ. ನೀವು ಪ್ರಾಮಾಣಿಕವಾಗಿದ್ದೀನಿ ಅಂತ ನೀವ್ ಹೇಳ್ತಾ ಇದ್ರಿ. ನೀವ್ ಏನ್ 100%. ಅದಕ್ಕೆ ನಾನು ಹೇಳಿದೆ ನಿಮ್ಮವರ ವರದಿಗಾರರಿಗೆ ಹೇಳಿದೆ, ನೋಡಿ ಅಲ್ಲಿ ಮಗ ಇದ್ದಾನೆ, ಮಗಳಿದ್ದಾಳೆ, ಬೇಕಾದ್ರೆ ಮನೆಯವರೆಲ್ಲ ಡ್ಯೂಟಿಗೆ ಹೋಗಿದ್ದಾರೆ, ಅವ್ರನ್ನ ಕರೆಸ್ತೀನಿ, ತಕೊಳ್ಳಿ ಏನಿದ್ರು ಸ್ಟೇಟ್ಮೆಂಟು. ನಾನು ಇಂಥದ್ದು ಹೇಳಿ ಅಂತ ನಾನು ಎಲ್ಲೂ ಹೇಳಿಲ್ಲ. ಏನಮ್ಮ ಅಲ್ಲಿ ಆಗಿರೋದು ಏನಿದ್ದೀಗೋ ಸತ್ಯ ಹೇಳಿ ಅಂತ ಹೇಳಿದೀನಿ. ಅವರಿಗೆ ಸತ್ಯವಾಗಿ ಮೊನ್ನೆ ಮಾತಿದೆ ವಿಡಿಯೋ ಬರುವಾಗ ಅವ್ರಿಗೂ ವಿಷಯನೇ ಗೊತ್ತಿಲ್ಲ. ಅವ್ರು ಊಟ ಹಾಕಿದ್ದಾರೆ, ಲಾಸ್ಟ್ ಅವನು ಹೇಳ್ದ ಊಟ ಹಾಕಿಲ್ಲ ಅಂತ ಹೇಳಿದವ.
ಓಕೆ, ಈಗ ಷಡ್ಯಂತ್ರದಲ್ಲಿ ಜಯಂತ್ ಅವರಿಗೆ ಷಡ್ಯಂತ್ರದೆಲ್ಲ ವಿಚಾರ ಗೊತ್ತಿಲ್ಲ. ಜಯಂತ್ ಅವರು ಷಡ್ಯಂತ್ರದಲ್ಲಿ ಭಾಗಿಯಾಗಿಲ್ಲ. ಷಡ್ಯಂತ್ರ ಯಾರು ಇಲ್ಲ ಮೇಡಮ್, ಜಯಂತ್ರಿಗೆ ಅಂತಲ್ಲ, ದೇವಸ್ಥಾನವಿರೋ ಷಡ್ಯಂತ್ರ ಇಲ್ಲ. ಸತ್ಯ ಹೊರಗೆ ಬರಬೇಕು, ಅದು ಗೊತ್ತು. ನಮ್ಮ ಕುಟುಂಬದ ತಾನೇ ಪದ್ಮಲತಾ, ಅಂದೇ ಗೊತ್ತು. ಏನಾಗ್ತಾ ಎಲ್ಲ ಗೊತ್ತಿರೋ ವಿಷಯನೇ, ಗೊತ್ತಿಲ್ಲದ ಯಾವುದೂ ಇಲ್ಲ ಮೇಡಮ್. ಪದ್ಮಲತಾ ಹೇಳೋದು ತಪ್ಪು, ಹೇಳೋದು ಸತ್ಯ. ಆದ್ರೆ ಅವ್ರು ಏನಕ್ಕೋಸ್ಕರ ಈ ಜಾಗ ಚೇಂಜ್ ಮಾಡಿ ಹೇಳ್ತಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ, ಪದ್ಮಲತಾ ಏನಂತ ಹೇಳಿದ್ರೆ ನಿಮ್ಮ ಕುಟುಂಬಕ್ಕೆ ನನ್ನ ಸಂಬಂಧಿಕರು. ಓಕೆ, ಹೌದು, ನಮ್ಗೆ ಗೊತ್ತು ಈ ವಿಷಯ ಅಲ್ಲ. ಅದು ನಾನು ಹೇಳ್ತೀನಿ, ಬೇಕಾದ್ರೆ ನಿಮಗೆ ಕಳ್ಸಿಕೊಡ್ತೀನಿ. ಯಾರಾದ್ರು ಅತ್ಯಾಚಾರ ಕೊಲೆ ಮಾಡೋದೆಲ್ಲ ಡೀಟೇಲ್ ಒಂದು ಆಡಿಯೋ ವಿಡಿಯೋ ಕಳ್ಸಿಕೊಡ್ತೀನಿ ನಾನು. ಹಾಕಿ ಅದನ್ನು. ನೀವು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ, ಒಂದು ಹೋರಾಟಕ್ಕೆ ಇಷ್ಟೆಲ್ಲ ಅಡ್ಡಾಗ್ತಾ ಇದ್ರಲ್ಲ, ಎಲ್ಲ ಕಳ್ಸಿಕೊಡ್ತೀನಿ. ಯಾವ ಲಾಡ್ಜ್, ಗಂಗಾತ್ರ ಲಾಡ್ಜ್ ಯಾವ್ದು ಅಂತ ಹೇಳಿ ಇನ್ನು ನಾನು ಬರ್ತೀನಿ. ಲೈವ್ ಆಗಿ ಕೂಡ್ರಿಗೆ ನಾನೇ ಬರ್ತೀನಿ. ಸತ್ಯ ಹೊರಗೆ ಬರಲೇಬೇಕು. ಇವ್ರು ಇಷ್ಟೆಲ್ಲ ಸತಾಯಿಸ್ತಾರೆ, ಇಷ್ಟ ಆಟ ಆಡ್ತಾ ಇದಾರಲ್ಲ, ಒಂದೆರಡು ಕೊಲೆ ಎಲ್ಲ ಮಾಡಿರೋದು ಅಲ್ಲಿ. ನಾವೇ ಎಷ್ಟು ಜನ ಕೊಂದಿದ್ದಾರೆ ಇವರು. ಗಾಂಧಿ ಆಗ್ತಾ ಇದಾರ ಇವಾಗ ಈ ದೊಡ್ಡ ವ್ಯಕ್ತಿ ಅಂತ ಹೇಳುವರಲ್ಲ. ಇಷ್ಟೇ ಮಾತಾಡಲ್ಲ, ಇವತ್ತಿನ ಸ್ಟಾರ್ಟ್ ಮಾಡ್ತೀನಿ ನಾನು. ಕೊಡ್ತೀನಿ ಆಡಿಯೋ ಕಳ್ಸ್ಕೊಡ್ತೀನಿ, ಆಡಿಯೋ ವಿಡಿಯೋ ಕಳ್ಸ್ಕೊಡ್ತೀನಿ. ಯಾರೊಬ್ರು ಲಾಡ್ಜ್ ಅಲ್ಲಿ ಇದ್ದವ ಮಾತಾಡ್ತಾ ಇರೋದು, ಪಾಪ ಅವನಿಗೆ ಗೊತ್ತಿಲ್ಲ ನಾವು ವಿಡಿಯೋ ಮಾಡಿರೋದು. ನಾಳೆ ನಮ್ಮ ಸಂಬಂಧಿಕರು ವಿಡಿಯೋ ಮಾಡಿರೋದು, ಗೂಡಂಗೆ ಕೂತು ಮಾತಾಡ್ತಾ ಇದ್ದಾವ. ಅದೇ ಲಾಡ್ಜ್ ಅಲ್ಲಿ ಇದ್ದವ. ಎಲ್ಲ ಕೊಡ್ತೀನಿ ನಾನು, ಮಾಡೋಣ ಅಲ್ವಾ? ಬರಲೇಬೇಕು. ಒಂದು ಮಾತು ಹೇಳ್ತೀನಿ ಮೇಡಮ್, ಹೇಳಿ. ಎಷ್ಟಾದ್ರೂ ಸತ್ಯ ಹೊರಗೆ ಬಂದೇ ಬರ್ತದೆ. ಅಲ್ಲಿ ಹೆಣ್ಣು ಮಕ್ಕಳ ಕೊಲೆ ಆಗಿದೆಯಾ, ಅತ್ಯಾಚಾರ ಆಗಿದೆಯಾ, ಬಡವರ ಶಾಪ ಇದೆಯಾ ಅವರಿಗೆ? 100% ನಮ್ಮ ಹೋರಾಟಕ್ಕೆ ಸಿಕ್ಕೇ ಸಿತ್ತೆ. ನಾವು ಬೇಕಾದ್ರೆ ಈ ಒಂದು ಸಣ್ಣ ವಿಷಯಕ್ಕೆ ಬೇಕಾದ್ರೆ ಜೈಲಿಗೆ ಹೋಗ್ಬೋದು, ಆದ್ರೆ ಹೊರಗೆ ಬರ್ಬೋದು. ಆದ್ರೆ ಪ್ರಭಾವಿ ವ್ಯಕ್ತಿಗಳು ಹೊರಗೆ ಹೋದ್ರೆ ಮುನ್ನೆ ಎಲ್ಲರೂ ಸೇರಿ ಒಬ್ಬರನ್ನ ಕಳಿಸಿದ್ರಲ್ಲ, ಅತ್ಯಾಚಾರ ಅದೇ ಗತಿ ಅವನಿಗೆ ಆತೆ. ಒಂದ್ ನಿಮಿಷ ಜಯಂತ್ ಅವ್ರೆ, ಈಗ ವಿವರಗಳು ಇಲ್ಲಿ ತುಂಬಾ ಗೊಂದಲ ಇದೆ ಜಯಂತ್ ಅವ್ರೆ. ವಿವರಗಳನ್ನ ಸಂಪೂರ್ಣವಾಗಿ ಸರಿಯಾಗಿ ಜನರ ಮುಂದೆ ಇಡ್ತಾ ಹೋಗಬೇಕು. ಇದು ಇಲ್ಲದಿದ್ರೆ ಅದು ಆಚರಣೆ ಆಗುದಿಲ್ಲ, ಈಚನೂ ಆಗುದಿಲ್ಲ. ಜಯಂತ್ ಅವ್ರೆ, ಪ್ರಶ್ನೆ ಕೇಳಿ. ಈ ಚಿನ್ನಯ್ಯ ಈತ ಮೊದಲು ತೋರಿಸಿದ ಜಾಗವೇ ಬೇರೆ, ಆನಂತರ ಆಗಿಸಿದ ಜಾಗವೇ ಬೇರೆ ಅಂತ ಹೇಳ್ತಾರೆ. ಹೌದಾ? ನಿಮಗೆ ಹೇಳಿದ ಜಾಗದಲ್ಲೇ ಹಾಕ್ಸಿದಾನ ಅಥವಾ ಬೇರೆ ಜಾಗದಲ್ಲಿ ಹಾಕ್ಸಿರೋದಾ? ಇಲ್ಲ ಮೇಡಮ್, ನನ್ನ ಪ್ರಕಾರವಾಗಿ ಅಲ್ಲ. ನಾನು ಸ್ಪಾಟ್ಗೆ ಹೋಗಿಲ್ಲ. ಅವತ್ತಿಂದ ಕೆಲಸಕ್ಕೆ ಮಾಡುವಾಗ ನಾನು ಸ್ಪಾಟ್ಗೆ ಹೋಗೇ ಇಲ್ಲ. ಆದ್ರೆ ನನ್ನ ಪ್ರಕಾರವಾಗಿ ಹೇಳಿದ ಜಾಗವನ್ನೇ ಆಗ್ತಾ ಇದ್ದ. ಹೇಳಿದ ಜಾಗವನ್ನೇ ಹಾಕ್ಸಿದಾನೆ. ಹೇಳಿದ ಜಾಗನೇ ಇರ್ತಾರೆ. ಮತ್ತೆ JCP ಅವರು ಹೇಳಿದ್ರು ಎಲ್ಲ ಅಷ್ಟು ಗುಂಡಿ ಮಾಡೋಣ, ಇಷ್ಟು ಮಾಡೋಣ ಅಂತ, ಅಷ್ಟೊಂದು ಬೇಡ ಬೇಡ ಅಂತ ಹೇಳ್ತಾ ಇದ್ರೆ ಅಂತ ಹೇಳೋ. ಅದು ಏನು ವಿಷಯ ಅಂತ ಗೊತ್ತಿಲ್ಲ ನನಗೆ. ಈತನೇ ಬೇಡ ಬೇಡ ಅಂತ ಹೇಳ್ತಿದ್ದಾನೆ. ಈತನೋ ಯಾರು ಗೊತ್ತಿಲ್ಲ, ಬೇಡ ಬೇಡ ಅಂತ ಹೇಳ್ತಾ ಇದ್ದ ಅಂತ ಅವ್ರ ಪಾಪ ಅವ್ರು ಹೇಳಿದ್ರು. ಒಂದು ಮಾಹಿತಿ ಬಂತು. ಅದು ಏನಕ್ಕೋಸ್ಕರ ಇದು 100% ಇವ ಯಾರೋ ಗಿರೀಶ್ ಮಠರನ್ನು ಇವರು ಕರ್ಕೊಂಡು ಹೋಗಿರೋದು ಹೌದಂತೆ. ನಾನು ಮುನ್ನೆ ಕೇಳಿದೆ, ನೀ ಎಲ್ಲ ಜಾಗ ನೋಡ. ಇದಕ್ಕಿಂತ 1 ವರ್ಷ 1-2 ವರ್ಷ ಹಿಂದೆನೆ ಇವ ಕರ್ಕೊಂಡು ಹೋದ ಅಂತ, ಈ ಜಾಗಕ್ಕೆಲ್ಲ ಇಲ್ಲೆಲ್ಲ ಇದೆ ಅಂತ. ಅದಕ್ಕೆ ಅಲ್ಲಿ ಈ ಗಿರೀಶ್ ಮಠರವರನ್ನು ಯಾರೋ ತಮ್ಮ ಭೀಮಾ ತಿಮರೋಡಿ ಅವರನ್ನು ಕರ್ಕೊಂಡೋಗೆಲ್ಲ ತೋರಿಸಿ, ಜಾಗ ಎಲ್ಲ ತೋರಿಸಿದ ನಂತರ ಇದಕ್ಕೆ ಮುಂದೆ ಬಂದಿರೋದು. ಏನಪ್ಪಾ ಸಾಕ್ಷಿ ಅಂತ ಕೇಳಿ. ಮತ್ತೆ ಯಾಕೆ ಸಿಗ್ಲಿಲ್ಲ ಒಂದೇ ಒಂದು ಕಡೆನೂ ಒಂದೇ ಒಂದು ಮೂಳೆ? ಅದನ್ನೇ ಕೇಳ್ತಾ ಇರೋದು. ಇವ 100% ಏನಾಗ್ತದೆ ಮೇಡಮ್, ಇವರು ಆ ಆಫೀಸಿಗೆ ಹೋಗೋ ಏನೋ ಯಾರೋ ಎದುರಿಸಬಹುದಾ ಏನೋ ಗೊತ್ತಿಲ್ಲ. ಎಲ್ಲ ತಿಳಿದ್ರೆ ನೀ ಜೈಲಿಗೆ ಹೋಗ್ತೀಯಾ, ಈ ತರ ಏನೋ ಹೇಳಿರ್ಬೋದು ಗೊತ್ತಿಲ್ಲ. ಇಲ್ಲ ಪಬ್ಲಿಕ್ ಅಲ್ಲಿ ಯಾರೋ ಹೇಳಿದ್ರು ಗೊತ್ತಿಲ್ಲ. ಇದಕ್ಕೆ ಬಾಯಿ ಬಿದ್ಬಿಟ್ಟು ಯಾವ್ದನ್ನು ತೋರಿಸದಂಗೆ ಇವಾಗ ಬಚ್ಚ ಆಗ್ಲಿ ಮಾಡಿರೋದು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಮಾತ್ರ ಹೇಳ್ತೀನಿ ಮೇಡಮ್, ಕರ್ನಾಟಕ ರಾಜ್ಯ ಜನತೆಗೆ ಸತ್ಯ, ಹೌದು ಸತ್ಯ ಇದೆ. ಅದು ಎಂತ ಸತ್ಯ ಇದೆ ಹೊರ ಬರ್ಲಿ ಜಯಂತ್ ಅವ್ರೆ. ಅದು ಎಂತ ವಿಡಿಯೋ ಇದೆ, ಆಡಿಯೋ ಇದೆ, ರಿಪಬ್ಲಿಕ್ ಕನ್ನಡಕ್ಕೆ ಕಳಿಸಿ ಜಯಂತ್ ಅವ್ರೆ. ಒಂದು ವಿಡಿಯೋ ಕಳಿಸ್ತೀನಿ, ಅದು ಇವತ್ತು ಪ್ಲೇ ಮಾಡಿ. 1 ಸೆಕೆಂಡ್ ಡಿಲೇ ಮಾಡದೆ ಕಳಿಸಿ ನಮ್ಗೆ. ಅದು ಇದ್ದಿದ್ದೇ ಹೌದಾದ್ರೆ, ನೀವು ಹೇಳಿದ್ದು ಸತ್ಯ ಆದ್ರೆ, ನಿಮ್ಮ ಹತ್ರ ವಿಡಿಯೋ ಆಡಿಯೋ ಇರೋದೇ ಹೌದಾದ್ರೆ ನೀವು ಅದನ್ನು ಕಳಿಸಿ. ಏನಕ್ಕೆ ಮೇಡಮ್, ಮೊನ್ನೆ ನಮ್ಮ ನನ್ನ ಬ್ಯಾಗ್ ಇವಾಗ ಮಹೇಶನ ಮನೆಯಲ್ಲಿ ಬ್ಯಾಗ್ ಇತ್ತು, ಅದರಲ್ಲಿ ಪೆಂಡ್ರೈವ್ ಇತ್ತು, ಅದರಲ್ಲೇ ಇತ್ತು. ಅದನ್ನ ತಗೊಂಡು ಹೋಗಿದ್ದಾರೆ, ಅವರಿಗೂ ಸಿಕ್ಕಿರ್ತದೆ. ಇದೆ ಅಂತ ಹೇಳ್ತೀರಾ, ಕಳಿಸಿ. ಇವೆಲ್ಲ ಸೆಂಡ್ ಮಾಡ್ಕೊಡ್ತೀನಿ ನಿಮ್ಮವರಿಗೆ. ಇದೆ ಅಂತ ಹೇಳಿ ಜನರಿಗೆ ಗೂಬೆ ಕೂರಿಸೋ ಕೆಲಸ ನಾವು ಬಂದಿಲ್ಲ, ಮಾಡೋದು ಇಲ್ಲ. ಖಂಡಿತ ಕಳಿಸಿ ಈ ಕ್ಷಣ. ನೀವು ನೋಡಿರ್ಬೋದು, ನಾನು ನನ್ನ ಕೆಲಸವನ್ನು ನಾನೆಲ್ಲೂ ಯಾರಿಗೂ ಪಬ್ಲಿಸಿಟಿ ಮಾಡಿದಿನ ಇಷ್ಟು ದಿನ ಆಗಿ. ನಿಮ್ಮ ವರದಿಗಾರರೇ ನನಗೆ ಸರ್ ಜಯಂತ ನಿಮ್ಮ ಒಂದು ಎಲ್ಲ ಒಂದು ತಗೊಂಡು ಯಾವ್ದ ಅಂತ ನಮ್ಮ ಹಿಸ್ಟ್ರಿ ಏನ್ ತಗೊಂಡಿದ್ದೀನಿ, ನೋಡಿದೀನಿ ಸರ್ ನಿಮ್ಮ ವಿಷಯ, ನೀವು ಯಾವ ತರ ಇದಕ್ಕೆ ಬಂದಿರೋ ಕೇಳ್ತಾ ಇದ್ರು. ಅವಳು ಹೇಳಿದೆ ಇಲ್ಲ ಬಂದಿರೋದಂತೆ ಅಲ್ಲ, ಸತ್ಯ ಅಡಗಿದೆ, ಅದು ಹೊರಗೆ ತರಲಿಕ್ಕೆ ಬಂದಿರೋದು, ಅದಕ್ಕೆ ಅವ್ರ ಕೈ ಜೋಡಿಸಿರೋದು. ರೈಟ್. ಧನ್ಯವಾದಗಳು ಜಯಂತ್ ಅವರ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದಕ್ಕೆ.